ತಾಲೂಕಿನ ತೋರಣಗಲ್ಲು ಪಟ್ಟಣದ ಜೆಎಸ್ಡಬ್ಲ್ಯೂ ಸ್ಟೀಲ್ ಕೈಗಾರಿಕೆಯಲ್ಲಿ ಆಗಿರುವ ಅಪಘಾತಗಳು ಹಾಗೂ ಕಾರ್ಮಿಕರ ಬೇಡಿಕೆಗಳ ಕುರಿತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಜೆಎಸ್ಡಬ್ಲ್ಯೂ ಅಧಿಕಾರಿಗಳ ಸಭೆಯನ್ನು ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಸಭೆ ನಡೆದಿದೆ. ಈ ಸಭೆಗೆ ಜೆಎಸ್ಡಬ್ಲ್ಯೂ ಜನರಲ್ ಮ್ಯಾನೇಜರ್ ಶಶಿಕುಮಾರ್, ಸಹಾಯಕ ಜನರಲ್ ಮ್ಯಾನೇಜರ್ ಸ್ವರೂಪ ಹಾಗೂ ಪಿಆರ್ಒ ಸುರೇಶ ಹಾಜರಿದ್ದರು. ಕಾರ್ಖಾನೆಯ ಜೆಎಸ್ಡಬ್ಲ್ಯೂ ಮುಖ್ಯಸ್ಥರು ಆದ ಪಿಕೆ ಮುರುಗನ್ ಹಾಗೂ ಮಾನವ ಸಂಪನ್ಮೂಲ ಮುಖ್ಯಸ್ಥ ಹಿರಿಯ ಉಪಾಧ್ಯಕ್ಷ ಸಂಜಯ್ ಹಂಡೂರ ಗೈರು ಹಾಜರಿ ಬಗ್ಗೆ ಸಿಐಟಿಯು ಸಂಘಟನೆಯ ಮುಖಂಡರು ಆಕ್ಷೇಪ ಎತ್ತಿದ್ರು. ನಂತರ ಸಭೆಯ ತೀರ್ಮಾನಗಳನ್ನು ಆಡಳಿತ ಮಂಡಳಿಗೆ ತಿಳಿಸಿ ಮುಂದಿನ ಸಭೆಯಲ್ಲಿ ಅವರನ್ನು ಹಾಜರಾಗುವಂತೆ ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅಪಘಾತಗಳು ಸಂಬಂಧಪಟ್ಟ ಕೈಗಾರಿಕೆ ಮಾಲೀಕರು ಹಾಗೂ ಉನ್ನತ ಆಡಳಿತ ವರ್ಗದವರ ಕಡೆಯಿಂದ ಆಗಿರುವ ನಿರ್ಲಕ್ಷ್ಯ ಹಾಗೂ ಲೋಪವಾಗಿರುವುದನ್ನು ದೃಢಪಡಿಸುತ್ತೆ. ತೋರಣಗಲ್ಲು ಜಿಂದಾಲ್ ಸ್ಟೀಲ್ ಕೈಗಾರಿಕೆಯಲ್ಲಿ ಬಿಸಿ ನೀರು ಹರಿಸುವ ಪೈಪ್ಲೈನ್ ದುರಸ್ತಿ ಕಾರ್ಯನಿರತ ಯುವ ಎಂಜಿನಿಯರ್ಗಳು ಆದ ಹೊಸಪೇಟೆ ತಾಲೂಕಿನ ಭೋನಹಳ್ಳಿ ಗ್ರಾಮದ ಸಹಾಯಕ ಗಂಟೆ ಜಡಪ್ಪ, ಸಹಾಯಕ ವ್ಯವಸ್ಥಾಪಕ ಚೆನ್ನೈನ ಶಿವ ಮಹದೇವ್, ಬೆಂಗಳೂರಿನ ಸಿವಿಲ್ ಎಂಜಿನಿಯರ್ ಸುಶಾಂತ್ ಕೃಷ್ಣ ನೈನಾರು ಎಂಬ ಯುವ ನೌಕರು ಮೃತರಾಗಿದ್ದಾರೆ. ಈ ಮೂವರು ನೌಕರು ಯುವಕರಾಗಿದ್ದು ಕೆಲಸದ ಅನುಭವ ಕೊರತೆಯೂ ಇದೆ. ಇವರನ್ನ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸಿರುವುದು ಆಡಳಿತ ಮಂಡಳಿಯ ಕಾನೂನು ಉಲ್ಲಂಘನೆಯೂ ಕಂಡುಬರುತ್ತೆ. ಆದ್ದರಿಂದ ಕಂಪನಿಯ ಮುಖ್ಯಸ್ಥರು ಆದ ಪಿಕೆ ಮುರುಗನ್ ಹಾಗೂ ಮಾನವ ಸಂಪನ್ಮೂಲದ ಹಿರಿಯ ಉಪಾಧ್ಯಕ್ಷರು ಆದ ಸಂಜಯ್ ಹಂಡೂರ ಅವರನ್ನ ಮುಖ್ಯ ಆರೋಪಿಗಳನ್ನಾಗಿ ಮಾಡಿ ಕೇಸನ್ನು ದಾಖಲಿಸಲು ಒತ್ತಾಯಿಸಲಾಗಿದೆ. ಇದು ಸ್ಪಷ್ಟೀಕರಣ ಆಗೋದು. ಇದು ಆಗ್ಬಿಟ್ರೆ ಏನಾಗುತ್ತೆ, ನಮ್ಗೆ ಉದ್ಯೋಗ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ನೀವು ಉದ್ಯೋಗ ಎಷ್ಟು ಕೊಟ್ಟಿದ್ದೀರಿ ನಮ್ಮ ಇದ್ರ ಪ್ರಕಾರ, ಏನೋ 4-1 ಪ್ರಕಾರ ನೀವು ಉದ್ಯೋಗ ಎಷ್ಟು ಕೊಟ್ಟಿದ್ರೆ ಸ್ಪಷ್ಟೀಕರಣ ಮಾಡಲಿ. 4-1 ಪ್ರಕಾರ ಇವರು ಉದ್ಯೋಗ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಹಂಗಾಗಿ ಸರ್ ಈ ಒಂದು ವಿಚಾರವನ್ನು ಕೂಡ ನಾವು ನಿಮ್ಮ ಮುಂದೆ ಗಮನ ತರ್ತಿರೋದು, ಇದನ್ನ ಮಾಡಬೇಕು. ಆಮೇಲೆ ಕಾರ್ಮಿಕ ಇಲಾಖೆಯವರು ಇದ್ದಾರೆ, ಅದು ಕಾರ್ಮಿಕ ಇಲಾಖೆಯವರು ಸಂಪೂರ್ಣವಾಗಿ ಸುರಕ್ಷತೆ ಬಗ್ಗೆ ಬಹಳ ಗಂಭೀರವಾಗಿ ಮಾಡಬೇಕಾಗಿದೆ. ಇವತ್ತಿಗೆ ಕೂಡ ಅವರು ಯಾವುದೇ ಕೂಡ ಕಾರ್ಮಿಕ ಇಲಾಖೆಗಳು ಬಹಳ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾರು ಜವಾಬ್ದಾರಿ ಸರ್? ಇಷ್ಟು ಜನ ಸತ್ತಾರೆ, ಅವ್ರ ಹತ್ರ ವರದಿಲ್ವಾ? ಕಾರ್ಮಿಕ ಇಲಾಖೆ 94ರಿಂದ ಆರಂಭ ಆಯ್ತು ಕಾರ್ಖಾನೆ, FIR ಎಷ್ಟಾಗಿದ್ದಾವೆ ನಮಗೆ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ 10 ಜನ ಸಾಯ್ತಾರೆ. ಉತ್ತರ ಪ್ರದೇಶ, ಬಿಹಾರ್, ಬೇರೆ ಬೇರೆ ಕಡೆ ಸತ್ತಾನೆ ಉಳಿತಾರೆ. ನಿನ್ನೆ 3 ಜನ ಏನು ಇಂಜಿನಿಯರ್ ಸತ್ತರು. ಆ ಮಗು 4 ತಿಂಗಳು ಗರ್ಭಿಣಿ. ಇವತ್ತು ಆ ಇಂಜಿನಿಯರ್ ಯುವಕರು ಸತ್ತು ಹೋಗಿದ್ದಾರೆ, ಚರ್ಮಗಳೆಲ್ಲ ಮ್ಯಾಕ್ ಹೋಗಿದ್ದಾವೆ. ಅಂಥವ್ರು ತಿಂಗಳಿಗೆ 10 ಜನ ಸಾಯ್ತಾರೆ. ಅದೇನ್ ಮಾಡ್ತಾರೆ, ಅದನ್ನ ಮುಚ್ಚಾಕ್ತಾರೆ ಜಿಂದಾಲ್ ಅವರು. ಅದಕ್ಕಾಗಿ ಕೆಲವು ಜನರು ಜಿಲ್ಲಾ ಸುತ್ತಮುತ್ತ ಬ್ರೋಕರ್ ಇಟ್ಕೊಂಡು ಅವ್ರಿಗೆ ಫೀಡ್ ಮಾಡಕಂತಾರೆ ಜಿಂದಾಲ್ ಅವರು. ಹಂಗಾಗಿ ಇವರು ಖಾಸಗಿ ಅವರು ಬ್ರೋಕರ್ ಇಟ್ಕೊಂಡು ಹೊರಬಿಡ್ತಾರೆ ಸರ್. ಹಂಗಾಗಿ ಇದನ್ನೆಲ್ಲವನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ಎಲ್ಲೂ ಪ್ರಕಾರ 4-1 ಪ್ರಕಾರ ಆಗಬೇಕು. ಎರಡನೇದಾಗಿ ಕಾರ್ಮಿಕ ಇಲಾಖೆಯವರು ಏನಿದಾರಲ್ಲ, ಕಾರ್ಮಿಕ ಇಲಾಖೆ ಸುರಕ್ಷತೆ ಬಗ್ಗೆ ಬಹಳ ಗಂಭೀರವಾಗಿ ಅವ್ರು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಈಗ ನಾವು ಹೇಳಿದ್ವಿ ಮುರುಗನ್ ಅವರು ಇವತ್ತಿಗೆ ನಿನ್ನೆ ಮುರುಗನ್ ಅವರ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಗೊತ್ತು ಮುರುಗನ್ ಎಲ್ಲಿದ್ರು ಅಂತ. ಮುರುಗನ್ ಅವರು ಇವರು ಎಲ್ಲಿದ್ರು ಅಂತ ನಾನು ನಿನ್ನೆ 12ವರೆ ಅವರು ಮುರುಗನ್ ಅವರು ಎಲ್ಲಿದ್ರು ಅಂತ ಕೂಡ ನನಗೆ ಗೊತ್ತು. ಯಾಕೆ ಗೊತ್ತು ನಿಮಗೆ? ಕಾರ್ಮಿಕ ಇಲಾಖೆಯವರು ಗೊತ್ತು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರಿಂದ ಒಂದು ಅರ್ಜಿಯನ್ನು ಹಾಕಿಕೊಂಡು ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ ಕಾಯ್ದೆ ಹೇಳ್ತದೆ. ಇರಲಿ, ಅದು ಒಪ್ಪೋಣ. ಆದರೆ ಇವತ್ತಿಗೂ ಕಾರ್ಮಿಕ ಇಲಾಖೆ 94ರಿಂದ 2004ರವರೆಗೆ ಯಾವುದೇ ಎಷ್ಟು ಜನ ಸತ್ತರು ಅಂತ ಯಾವ್ದು ರಿಪೋರ್ಟ್ ಐತೆ, ಎಷ್ಟು ಜನ ರಿಪೋರ್ಟ್ ಐತೆ, ಎಷ್ಟು FIR ಆಗಿದಾರ, ಇದು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿದ್ವಿ. ಹೊಸ ಎಷ್ಟು ಬರ್ತಾನ್ರಿ? ಬ್ರೋಕರ್ಗಳಿಂದ ಭೂಮಿಯನ್ನು ಎಷ್ಟು ಖರೀದಿ ಮಾಡಿದ್ರಿ? ಈ ಹೊರಗಡೆ ಬ್ರೋಕರ್ಗಳಿಂದ ಖರೀದಿ ಮಾಡಿದ್ರಿ. ಆಮೇಲೆ ಈಗಿರ್ತಕ್ಕಂಥ ಭೂಮಿಯಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿಯೆಲ್ಲ ಉದ್ಯೋಗ ಕೊಟ್ಟಿರಾ? ಖಾಸಗಿಯಿಂದ ಕೆಲವು ಬ್ರೋಕರ್ಗಳು ಇಟ್ಕೊಂಡು ಉದ್ಯೋಗ ಭೂಮಿ ವಶಪಡಿಸಿಕೊಂಡ್ರೆ ಸರ್. ಜೋಗ ಎಲ್ಲಿ ನಮ್ಮ ಸುತ್ತಮುತ್ತ ಬೇರೆ ಬೇರೆ ಕಡೆ ಆ ಭೂಮಿಯನ್ನು ಖಾಸಗಿಯವರಿಂದ ತಗೊಂಡ್ರು, ಅವರು ಉದ್ಯೋಗ ನೀಡಿದ್ರಿ ನೀವು. ಮತ್ತು KDನಿಂದ ತಗೊಂಡದ್ದೆಷ್ಟು, ಮತ್ತೆ ನೀವು ಖರೀದಿ ಮಾಡಿದ್ದೆಷ್ಟು, ಮತ್ತು ಇನ್ನೊಂದು ಸರ್ಕಾರ ನಿಮ್ಗೆ ಎಷ್ಟು ಕೊಟ್ಟದ್ದು? 1971ರಲ್ಲಿ ಭಾರತ ಸರ್ಕಾರ ಏನು ಸರ್ಕಾರ ವಾಪಸ್ ತಗೊಂಡ್ರು, ನಂತರ 94ರಲ್ಲಿ ನಿಮ್ಗೆ ಏನು ಕೊಟ್ಟರು? ನಿಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿ ಎಷ್ಟು? ಅರೆ ಈಗ ನೀವಿರ್ತಕ್ಕಂಥ ಭೂಮಿ ಎಷ್ಟು? ಅದಕ್ಕೆ ಎಷ್ಟು ಉದ್ಯೋಗ ಕೊಟ್ಟಿರಿ ನೀವು? ಬೇಕಲ್ಲ, ಪ್ರಶ್ನೆ ಇದು ಬೇಕಲ್ಲ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಅವತ್ತಿಗೆ ಭಾರತ ಸರ್ಕಾರ ಎಷ್ಟು ಅಂತ ನೀವು ಸ್ಪಷ್ಟೀಕರಣ ಮಾಡಿ. ಹಾಗೆ ಎಷ್ಟು ಉದ್ಯೋಗ ಕೊಟ್ಟರು ಅಂತ ಹೇಳ್ರಿ. ನೀವೇನು ಹೇಳ್ತಾ ಇದ್ರಿ? ಈಗ 480 ಉದ್ಯೋಗ ಕೊಡಲಾದ್ರೆ ಕೇವಲ 200 ಉದ್ಯೋಗಗಳನ್ನು ಕೊಟ್ಟಿರಿ. ಅದು ಉದ್ಯೋಗ ಕೊಡೋಕ್ಕೆ ಸಾಧ್ಯತೆ ಆಗಿಲ್ಲ. ಹಂಗೆ ಅವಾರ್ಡ್ಗಳನ್ನು ನೀವು ಗಣನೆಗೆ ತಗೊಳ್ತಾ ಇಲ್ಲ. ಇದು AC ಅವರು ಮಾಡಿದ ಎಲ್ಲವರು ಕೂಡ ತಗೋಬೇಕು. ಭೂಮಿ ಎಷ್ಟು
ಒಟ್ಟಾರೆ ಇವತ್ತು ಅಲ್ಲಿ ಇರ್ತಕ್ಕಂಥದ್ದು 18-20 ಸಾವಿರ ಎಕರೆಯನ್ನ ನೀವೇನು ತಗೊಂಡಿರಲ್ಲ, ಅಲ್ಲಿ SC/ST ಜಮೀನುಗಳನ್ನು ಒಳಗಡೆ ಇದಾವೆ. ಸರ್ಕಾರಿ ಜಮೀನುಗಳು ಒಳಗೆ ಸರ್ಕಾರಿ ಜಮೀನುಗಳು ಸರ್ಕಾರಿ ಒಳತಂದಿರ್ತಕ್ಕಂಥ ಎಲ್ಲ ಜಮೀನುಗಳು ನೀವು ಕಬ್ಜಾ ಮಾಡಿದಿರಿ. ಒಂದು ಕಡೆ ಭೂಮಿ ರೈತ ಹೊರಗಡೆ ಹೋದ, ಎರಡನೇ ಉದ್ಯೋಗ ಸಿಗಲಿಲ್ಲ, ಆ ರೈತರು ಇವತ್ತು ಬೆಳೆ ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದು ಕಡೆ ಇವತ್ತು ಏನು ಸರ್ಕಾರಿ ಭೂಮಿ ತಗೊಂಡ್ರಿ ಅದನ್ನ ವಾಪಸ್ಸನ್ನ ಕೊಡ್ರಿ, ಇಲ್ಲ ಮಕ್ಕಳಿಗೆ ಉದ್ಯೋಗನ ಕೊಡ್ರಿ. ಇಲ್ಲಿ ಒಂದು ಶ್ವೇತಪತ್ರ ಹೊರಡಿಸಿ ನಾವು ಯಾರು ಭೂಮಿ ತಗೊಂಡಿಲ್ಲ ಅಂತ ಹೇಳಿರ್ಬೇಕಾದ್ರೆ ನೀವು ಎಷ್ಟು ಭೂಮಿ ತಗೊಳ್ಳಲ್ಲ. ನಮ್ಮ ಯಾವುದು ನಮ್ಮ ದೇವಮನ ಕಡೆ ಹೋಗಂತ ಭೂಮಿ, ಸುಲ್ತಾನಾಪುರದಲ್ಲಿ ಭೂಮಿ ಎಲ್ಲರೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಮುಡಿತಿನಿಂದ ಪಾದಯಾತ್ರೆ ಮಾಡಿದ್ದೀವಿ. ಪಾದಯಾತ್ರೆ ಮುಖಾಂತರ ನಿಮ್ಮನ್ನು ಗಮನಕ್ಕೆ ತಂದಿದ್ದೀವಿ. ಸುಲ್ತಾನಾಪುರದಲ್ಲಿ ಇವತ್ತು ಅಕ್ರಮವಾಗಿ ಗೋಡೆ ಕಟ್ಟಿದ್ದಾರೆ. ಇವತ್ತು ಆ ರೈತರೆಲ್ಲ ಬೀದಿ ಬಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾಗಿದ್ದ ನಮಗೆ ಭೂಮಿಯಲ್ಲಿ ಹೊಸದಾಗಿದ್ದೀವಿ ನಾವು, ಆದರೆ ಇವತ್ತು ಅವ್ರನ್ನ ಅಕ್ರಮ ತಗೊಂಡಿದ್ದಾರೆ. ಇದೆಲ್ಲವನ್ನು ಸಮಗ್ರ ತನಿಖೆ ಮಾಡಬೇಕು ಅನ್ನೋದು ನಮ್ಮ ರೈತ ಸಂಘದ ಮತ್ತು CITನ ಒತ್ತಾಯ. ಹಂಗಾಗಿ ಸರ್ ನಾವೇನು ಹೇಳೋದಂದ್ರೆ ಈಗ ಉದ್ಯೋಗ ಕೊಡ್ತಾ ಇಲ್ಲ. ಇವ್ರು ಏನು ಮಾಡ್ತಾರೆ, ಈ ಸುತ್ತಮುತ್ತ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಒಂದು ಪ್ರಶ್ನೆ. ಎಷ್ಟು ಜನಕ್ಕೆ ಸರೋಜಿನಿ ಮಹಿಷಿ ಪ್ರಕಾರ ಉದ್ಯೋಗಗಳನ್ನು ಕೊಟ್ಟಿದ್ದೀವಿ? ಕೊಡಬಾರ್ದಂತ ಎಲ್ಲಿದೆ ಲಾದಲ್ಲಿ? ಈಗ ಅದಕ್ಕೆ ಹೇಳ್ತಾರೆ ನಿಮ್ಮಲ್ಲಿ ITC ಇಲ್ವಾ? ITC ಕಾರ್ಖಾನೆ ಐತೆ, TN ಐತೆ, TITPS ಐತೆ, JPTS ಐತೆ. ಈ ಕಾರ್ಖಾನೆ 4 ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೋದಲ್ಲ ಸರ್ ಇವರು? ಈಗೇನು ಸ್ಥಳೀಯರಿಗೆ ಸುತ್ತಮುತ್ತ ನಿಮ್ಗೆ ಉದ್ಯೋಗ ಕೊಡಬೇಡ, ನಿಮ್ಮ ಜಮೀನು ನಿಮ್ಮ ಉದ್ಯೋಗ ಕಾರ್ಖಾನೆ ಜಿಂದಾಲ್ ಅಂತ ಅದರಲ್ಲಿ ಅವಾರ್ಡ್ ಕೊಟ್ಟಂತವ್ರಿಗೆ ಕೊಡ್ಲಿ. ಆದ್ರೆ ಈ 4 ಕಂಪನಿಗಳಿದಾವ, ITMC ಅಂತೈತೆ, ITIPS ಅಂತೈತೆ, JPTS ಅಂತ ಐತೆ. ಇದರಲ್ಲಿ ಅವರು ಸ್ಥಳೀಯರ ಸುತ್ತಮುತ್ತ ಯುವಕರಿಗೆ ಉದ್ಯೋಗ ಕೊಡ್ಬೋದಲ್ಲ. ಈ ಉದ್ಯೋಗದಲ್ಲಿ ಎಷ್ಟು ಜನ ಕೊಡ್ತಾರೆ ಅಂತ ಒಂದು ಅವರು ಅಂಕಿಅಂಶವನ್ನು ಹೇಳಿ. ನಾವೆಲ್ಲ ಅದನ್ನು ನಾವು ವಿರೋಧ ಮಾಡೋದಲ್ಲ. ಹಂಗಾಗಿ ಸರ್ ನೀವು ಈ ವರದಿಯನ್ನ ನಾವು ತಹಸೀಲ್ದಾರರಾಗಿ ಇದನ್ನ ನಾವು ಅವ್ರಿಗೆ ಹೇಳೋದು 10ನೇ ಭಾಗ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದಾಗ ಬಹಳಷ್ಟು ಜನ ಈ ಸಭೆಯನ್ನು ಹೇಳಿದ್ರು. ಇಲ್ಲಿ ಕೂಡ ಯಾವುದೇ ಒಂದು ಪ್ರಗತಿ ಬಂದಿಲ್ಲ. ಮತ್ತು ಕಾರ್ಮಿಕ ಇಲಾಖೆ ಪರಿಸರ ಬಗ್ಗೆ ಅವ್ರು ಹೇಳಿದ್ರು. ಕಾರ್ಮಿಕ ಇಲಾಖೆ ಇದೆ ಸರ್. ಕಾರ್ಮಿಕ ಇಲಾಖೆ ಎಷ್ಟು ಜನ 94ರಿಂದ 2024ರವರೆಗೆ ಸತ್ತಿರ್ತಕ್ಕಂಥ ಜನ ಇವರಿದ್ದಾರೆ. ಇವರು ಅಲ್ಲಿ ಅಪಘಾತದಲ್ಲಿ ಇಡೋದಾದ್ರೆ ಎಷ್ಟು ಜನ ಆಗಿದ್ದಾರೆ? ಎಷ್ಟು ಜನ FSL ರಿಪೋರ್ಟ್ ಐತಿ ನಿಮ್ಮ ಹತ್ರ? ಎಷ್ಟು ಜನ FSL ರಿಪೋರ್ಟ್ ಐತಿ ತೋರಿಸಿ. ಇಲ್ಲಿ ಪೋಸ್ಟ್ ಮಾಡಮ್ ತೋಡಿದಲ್ಲಿ ಪೊಲೀಸ್ ಸ್ಟೇಷನಲ್ಲಿ FR ಆಗಿರ್ಬೇಕು. ಎಷ್ಟು FR ಆಗಿದಾವ? ಎಷ್ಟು FSL ರಿಪೋರ್ಟ್ ಇದೆ ನಿಮ್ಮಲ್ಲಿ? ಎಷ್ಟು ಅಪಘಾತ? ಕೆಲವು ಲೆಕ್ಕ ಒಟ್ಟು ಮುನ್ನಾಗಿರುವಂಥದ್ದು ಏನಿದೆ 3 ಜನ ಅದು ರಿಪೇರ್ ಮಾಡಿಕ್ಕೆ ಹೋಗಿ ಅದರಲ್ಲಿ ಏಕಾಏಕಿ ನೀರು ಬಂದು ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಅವರು ಯಾವುದೋ ಒಂದು 5-6 ಜನರ ಮೇಲೆ, ಸೂಪರ್ವೈಸರ್ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಕೇಸ್ ದಾಖಲಾತಿ ಮಾಡಿ ಅಂತ ಯಾರ ಮೇಲೆ ಕೇಸ್ ದಾಖಲಾತಿ ಮಾಡಿ ಎಂಬುದು ಸ್ಪಷ್ಟೀಕರಣ ಇದೆ. ಆಮೇಲೆ ಸೇಫ್ಟಿ ಮೇಜರ್ಸು ಏನಿದಾವೆ, ಸೇಫ್ಟಿ ಮೇಜರ್ಸ್ ಇದ್ದಾವ ಅಂದರೆ ಮನುಷ್ಯರಂದರೆ ಅದೇನೋ ಅವರಿಗೆ ಅಂತ ರೋಗಗಳು ಸಾಯ್ತಾರೆ. ಆ ಸೇಫ್ಟಿ ಮೇಜರ್ಸ್ ಬಗ್ಗೆ ಅಧಿಕಾರಿಗಳಿದ್ದಾರೆ, ಆ ಸೇಫ್ಟಿಗಳನ್ನು ಚೆಕ್ ಮಾಡ್ತಾ ಇದ್ದಾರಾ ಇಲ್ಲವಾ ಅದನ್ನು ಸ್ಪಷ್ಟೀಕರಣ ಫಸ್ಟ್. ಮತ್ತು ಆ ಕುಟುಂಬಗಳಿಗೆ ಏನು ಪರಿಹಾರ ಕೊಟ್ಟಿದೆ ಜಿಂದಾಲ್, ಏನು ಎಕ್ಸಾಕ್ಟ್ ಏನು ಕೊಟ್ಟಿದೆ, ಆ ಪರಿಹಾರ ಕೊಟ್ಟಿದೆ, ಅವ್ರಿಗೆ ಏನಾದರೂ ಭರವಸೆ ಏನು ಕೊಟ್ಟಿದೆ ಅದನ್ನು ನಾವು ರೈಟಿಂಗ್ನಲ್ಲಿ ನಿಮ್ಮ ಹತ್ರ ಹೇಳಿದರೆ ನಾವು ಆ್ಯಕ್ಚುಲಿ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀವಿ. ಫಸ್ಟ್ ಆ ಇಶ್ಯೂ ಮೊನ್ನೆ ಅದು ವಿಚಾರವಾಗಿ ಮೊನ್ನೆ ಆಯ್ತಲ್ಲ ಆಕ್ಸಿಡೆಂಟ್, ಆ ವಿಚಾರವಾಗಿ ಪರಿಹಾರ ಏನು ಕೊಟ್ಟಿದ್ರಿ? ಮಾಹಿತಿ ಏನಾದರೂ ಆಯ್ತಲ್ಲ? ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. 21ನೇ ತಾರೀಕು ಬ್ಯಾಂಕಿಗೆ ಬಂದಿದ್ರು. 21ಗೆ ಬಂದು IR ಆಫೀಸರ್ಗಳು ಇದ್ದಾರೆ. ಅವ್ರ ಹತ್ರ ಎಲ್ಲರ ಹತ್ರನೂ ಮಾತಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು. 21ಗೆ 4 ಜನ ಕರೆಸಿದ್ರು. 22ಗೆ 4 ಜನ ಕರೆಸಿದ್ರು. 23ಗೆ ನಿನ್ನೆ 5 ಜನ ಕರೆಸಿದ್ರು. ಇವತ್ತು ಒಂದು 4 ಜನ ಕರೆಸಿದ್ರು. ಯಾರು ಇನ್ವೆಸ್ಟಿಗೇಟಿಂಗ್ ನಾವು ಏನಾದ್ರು ಹೇಳಿದಪ್ಪ ಅಂದರೆ ಇಟ್ ವಿಲ್ ಬಿ ಸಬ್ಸ್ಟಿಟ್ಯೂಟ್ಸ್. ಮತ್ತೆ ಅದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಲ್ಲ. ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇಟ್ ಇಸ್ ಆಲ್ ಡ್ಯೂ ಪ್ರೊಸೆಸ್ ಇಟ್ಸ್ ಗೋಯಿಂಗ್ ಆನ್. ಅವರೆಲ್ಲ ನಡೆಸ್ತಾರೆ. ಆಲ್ರೆಡಿ ಈಗ ಒಂದು 17 ಜನ ಕರೆಸಿ ಮಾತಾಡಿದ್ರು. ನನಗೆ ಅನಿಸುತ್ತೆ ಎನ್ಕ್ವೈರಿ ಗೋಯಿಂಗ್ ಆನ್. ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ಸೊ ದಟ್ ಈಸ್ ಇನ್ಕ್ಲೂಡಿಂಗ್ ಹೈಯರ್ ಆಫೀಸರ್ಸ್, ಇಟ್ ಇಸ್ ನಾಟ್ ಜೂನಿಯರ್ಸ್, including higher officers and as well as middle management as well as junior officers who are responsible for that particular plan. If I tell something, I investigation process I cannot judge anything at this moment, sir. ಪರಿಹಾರ ವಿಚಾರವಾಗಿ ಏನು ಮಾಡಿದ್ರು? ಪರಿಹಾರ ವಿಚಾರವಾಗಿ ನಮ್ಮ HR ಡಿಪಾರ್ಟ್ಮೆಂಟ್ ಗ್ರೇಡಿಂಗ್ ತಂದಿದೆ. ಒಬ್ಬರು L4 ಇದ್ದಾರೆ, L5 ಇದ್ದಾರೆ, ಒಬ್ಬರು ಇನ್ನೊಬ್ರು ಇಬ್ಬರು L8 ಇದ್ದಾರೆ ಸರ್. ಒಂದು ಗ್ರೇಡ್ ಆಫ್ ದಿ ದಟ್ ಇದೆ. ಆ ಗ್ರೇಡಿಗೆ ಏನು ಬರುತ್ತೋ ದಟ್
ಆಸ್ ಪರ್ ದಿ ಸ್ಟ್ಯಾಂಡರ್ಡ್ಸ್ ಅದು ಬಂದೇ ಬರುತ್ತೆ ಅದು ಸಿನ್ಸ್ ದೇ ಆರ್ ಆಲ್ ಎಂಪ್ಲಾಯೀಸ್. ಈಗ ನನಗೆ ಈಗ ಅದು ಈಗಲೇ ಈಗ ಫಿಗರ್ ಹೇಳಂತಂದ್ರೆ ಇಟ್ ಇಸ್ ದೇರ್ ಸರ್. ಇಲ್ಲಮ್ಮ ಅದು ಕೆಲವು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅವರು. ಡಾಕ್ಯುಮೆಂಟ್ಸ್ ಕೊಟ್ಟ ತಕ್ಷಣ ದಟ್ ದ ಪ್ರೋಸೆಸ್ ವಿಲ್ ಎಂಡ್ ಸರ್. ಅಲ್ಲಿಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತಾರೆ. ಇಟ್ಸ್ ಗೋಯಿಂಗ್ ಆನ್ ಸರ್. ನೀವು ಅಪಾಯಿಂಟ್ಮೆಂಟ್ ಮಾಡೋಕೆ ಡಾಕ್ಯುಮೆಂಟ್ ನಮ್ಮ ಮಕ್ಕಳು ಅವರು ಸರ್ ಒಂದು ನಿಮಿಷ ಸರ್ ಮಾತಾಡಕ್ಕೆ ಸರ್. ಈಗ ಅವ್ರ ಫ್ಯಾಮಿಲಿ ಅವ್ರು ಬಂದು ಡಾಕ್ಯುಮೆಂಟ್ಸ್ ಅವ್ರ ಫ್ಯಾಮಿಲಿ ಕೇಳಿದೀವಿ. ಫ್ಯಾಮಿಲಿ ಅವರು ಸಬ್ಮಿಟ್ ಮಾಡ್ತಿದ್ದಾರೆ HR ಡಿಪಾರ್ಟ್ಮೆಂಟ್. HR ಡಿಪಾರ್ಟ್ಮೆಂಟ್ ದರ್ ಆರ್ ಸೆಟ್ ಆಫ್ ಪೀಪಲ್ ನಮ್ದು ಕಂಪ್ನಿಯವರು ಅವರು ಅವ್ರ ಜೊತೆಗೆ ಮಾತಾಡ್ತಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಳ್ತದೆ. ದಟ್ ಆಫ್ಟರ್ ಗೆಟಿಂಗ್ ಆಲ್ ದ ಡಾಕ್ಯುಮೆಂಟ್ಸ್ ಅದು ಏನು ಸ್ಟ್ಯಾಟ್ಯೂಟರಿ ಏನು ಪೇಮೆಂಟ್ಸ್ ಇದೆ, ಇನ್ನೊಂದು ಏನು ಬೇರೆ ಎಲ್ಲ ಪೇಮೆಂಟ್ಸ್ ಇದೆ, ಅದೆಲ್ಲ ದಟ್ ವಿಲ್ ಬಿ ಡನ್. ಈಗ ಅಟ್ ದಿಸ್ ಮೂಮೆಂಟ್ ನಾನು ಈಗ ಬ್ರೇಕಪ್ ಕೊಡ್ಲಿಕ್ಕೆ ಆಗಲ್ಲ. ಕೇಳಪ್ಪ, ನಾನು ಸರ್ಕಾರಿ ನೌಕರ, ಇಲ್ಲೇ ಡಾಕ್ಯುಮೆಂಟ್ ಸರ್ಕಾರದ ಸಾಹೇಬ ನೌಕರಿ ಇದ್ದಾಗ ಡಾಕ್ಯುಮೆಂಟ್ ಸರ್ಕಾರದ 29 ವರ್ಷ ಆಯ್ತು ಕೆಲಸ ಮಾಡ್ಲಿಕ್ಕೆ ಕಂಪನಿಯಲ್ಲಿ. ನನಗೆ ಗೊತ್ತಿದೆ ಡಾಕ್ಯುಮೆಂಟ್ ಅದಾವ ಇಲ್ಲ. ಏನ್ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ ಅವು ನಮ್ಮ ಹತ್ರ ಇರೋದಿಲ್ಲ. ಉಳಿದಿದ್ದು ಡಾಕ್ಯುಮೆಂಟ್ ಅಲ್ಲ ಸರ್. ಎಂಟೈರ್ ಡಾಕ್ಯುಮೆಂಟ್ ಪೋಸ್ಟ್ ಮಾರ್ಟಮ್ ಬರೋವರೆಗೂ ನಮ್ಗೆ ಏನು ಮಾಡಬೇಕು? ನಿಮಗೂ ಎಂಪ್ಲಾಯರ್ ನಿಮಗೂ ಗೊತ್ತಿರ್ತದೆ. ನಾನು ಹೇಳೋದು ನೀವು 10 ರೂಪಾಯಿ ಕೊಡ್ತೀರಾ, 5 ರೂಪಾಯಿ ಕೊಡ್ತೀರಾ, ಎಷ್ಟು ಕೊಡ್ತೀರಿ? ಏನಾದ್ರು ಒಂದು ಫಿಗರ್ ಹೇಳಕ್ಕಾದ್ರೆ ಸಾಧ್ಯ ಸರ್. ಈಗ ನಾವು ಈಗ ಅದನ್ನ ಬೆನಿಫಿಟ್ ಈಗ ಒಂದು ಕಂಪನಿ ಅಂದ್ರೆ ಒಂದು ಸಿಸ್ಟಮ್ ಇರುತ್ತೆ ಸರ್. ಒಂದು ಕಂಪನಿಯಲ್ಲಿ ಒಂದು ಸಿಸ್ಟಮ್ ಇದೆ ಸರ್. ಆ ಸಿಸ್ಟಮ್ ಪ್ರಕಾರ ಅದನ್ನ ಡ್ಯೂ ಪ್ರೊಸೆಸ್ ಮಾಡಲೇಬೇಕಾಗುತ್ತೆ. ಒಂದು ಈಗ ಯಾವ್ದೋ ಒಂದು ಬಂದ ತಕ್ಷಣ ಇಷ್ಟು ಅಮೌಂಟ್ ಲಂಸಮ್ ಅಂತ ಅವ್ರ ಗ್ರೇಡ್, ಅವ್ರ ಏಜ್, ಅವ್ರದ್ದು ಅವ್ರು ಯಾರಿಗೆ ಕೊಡಬೇಕು ಕಾಂಪನ್ಸೇಷನ್, ಅವ್ರ ತಾಯಿ ಕೊಡಬೇಕು, ಅವ್ರ ಮಿಸಸ್ ಕೊಡಬೇಕು, ಅದೆಲ್ಲ ಅವರು ಅಫಿಡೇವಿಟ್ ಕೊಡ್ತಾರೆ. ನೀವ್ ಏನ್ ಕೊಟ್ಟಿದ್ರಿ, ಹಿಂದೆ ಏನ್ ಕೊಟ್ಟಿದ್ರ, ಏನ್ ಕೊಟ್ಟಿದ್ರ ಅಂತ ಗೊತ್ತಿಲ್ಲ ಅಂದ್ರೆ ಮತ್ತೆ ನೀವೇನ್ ಮಾತಾಡಿ ಬರ್ರಿ. ಅಲ್ಲ ಸರ್, ಈಗ ನಮಗೆ ಇದೆ ಅದು ಬ್ರೇಕಪ್ ಕೊಡ್ತೀವಿ ನಾವು. ನಾಮಿನಿ ಯಾರಂತ ಹೇಳಿರ್ತಾರೆ, ಉದ್ಯೋಗ ಸೇರ್ಬೇಕಾರೆ ಇವ್ರಿಗೆ ಉತ್ತರ ಕೂಡ ಸರಿನಾ? ಇಲ್ಲ ನಾಮಿನಿ ಹೇಳ್ತಾರೆ. ನೀನ್ ಹೇಳ್ತೀರಿ ಅಫಿಸಿಯಲ್ ರಿಪೋರ್ಟ್ ಬಂದಿಲ್ಲ ಅಂತ ಹೇಳು. ಅರೆ ನಾಮಿನಿ ಅಲ್ಲ ಸರ್, ಗಂಟ ಸ್ವಲ್ಪ ಯಾರಿಗೆ ಉದ್ಯೋಗ ಕೊಡ್ಬೇಕು ಸರ್. ಒಂದು ಅಫಿಡೇವಿಟ್ ಕೊಡಂತ ಹೇಳಿ ಕೊಡ್ತು ಅಂತ ಹೇಳಿದ್ರು ಅವರು. ಕೊಡ್ತು ಅಂತ ಹೇಳಿಲ್ಲ, ಕೊಡ್ತು ಅಂತ ಹೇಳಿದ್ರು. ಪರಿಹಾರ ಹೇಳ್ರಿ. ಅಲ್ಲ, ಅವರು ಮಾತಾಡೋದೇನಿದ್ರು ಬೇಗ ಅಂದ್ರೆ ಏನ್ ಕೊಡ್ತೀವಿ ಅನ್ನೋದು ಸ್ಪೆಸಿಫೈಡ್ ಆಗಿ ಅವ್ರು ಹೇಳಿಕ್ ಆಗ್ತಾ ಇದೆ. ಇಲ್ಲಿ ಇಷ್ಟು ಒಂದು ಲಂಸಮ್ ಅಮೌಂಟ್ ನಮ್ಮ ಜಿಂದಾಗಿ ಈ ಅಮೌಂಟ್ ಕೊಡ್ತೀವಿ. ನಿಮ್ಮ ಪಾಲಿಸಿ ಏನು ಇವ್ರು ಕೇಳ್ತಾರೆ ಪಾಲಿಸಿ ನೀವು ಈಗ ಡೆತ್ ಆದ್ರೆ ಬೇಡ, ಆತರ ಹಿಂದೆ ಯಾರು ಡೆತ್ ಆಗಿದೆ ಎಷ್ಟು ಬಂದಿತ್ತು ಒಂದು ಲಂಸಮ್ ಅಮೌಂಟ್ ಎಷ್ಟು ಏನ್ ಪಾಲಿಸಿ ಹೆಂಗ್ ಕೊಡ್ತೀರಿ? ಏನಾದ್ರು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ? ಕಂಪ್ನಿ ಕೊಡ್ತದ? ಒಬ್ಬ ನೌಕರ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ಮೇಲೆ ಅವನಿಗೆ ರಿಟರ್ನ್ ಆದ್ಮೇಲೆ ಏನೇನು ಬರ್ತದೆ? ಕಂಪ್ನಿ ಅಲ್ಲ, ಮಲ್ಟಿನ್ಯಾಷನಲ್ ಕಂಪ್ನಿ. ಇದಕ್ಕೊಂದು ಪಾಲಿಸಿ ಇರ್ತದೆ, ಇದಕ್ಕೊಂದು ಪಾಲಿಸಿ ಇರ್ತದೆ, ನ್ಯಾಷನಲ್ ಪಾಲಿಸಿ ಇರ್ತದೆ. ಈಗ ನಿಮಗೆ ಲೇಬರ್ ಆಕ್ಟ್ ನಲ್ಲಿ ಏನೇನಿದೆ ಅದ್ರ ಪ್ರಕಾರ ಇರ್ತದೆ. ಈಗ ನೀವು ನಿಮ್ಮ ಕಂಪನಿ ವತಿಯಿಂದ ಒಬ್ಬ ಎಂಪ್ಲಾಯ್ ಎಕ್ಸ್ಪರ್ಟ್ ಆದ್ರೆ ಯಾವ ಫಂಡ್ ಅಲ್ಲಿ ನೀವು ಎಷ್ಟು ಅಮೌಂಟ್ ಕೊಡ್ತಾರೆ ಅದನ್ನ ಬ್ರೇಕಪ್ ಕೊಡ್ತೀವಿ ಸರ್. ಎಷ್ಟು ಕೊಡ್ತಾರೆ ಹೇಳಿಕಾಗ್ತಿಲ್ಲ. ವರ್ಕೌಟ್ ಮಾಡ್ತಿದ್ದಾರೆ. ಒಂದು ಸರ್ ನಮ್ದೊಂದು ದೂರಿದೆ ರಿಕಾರ್ಡ್. ಜಿಂದಾಲ್ ಕಂಪನಿಯವರು ನಮ್ಮ ಕಾರ್ಮಿಕರು ಏನಾದ್ರು ಅಪಘಾತದಲ್ಲಿ ನಮ್ಮ ಕಂಪನಿಯವರು ಎಕ್ಸ್ಪರ್ಟ್ ಆದ್ರು ಯಾವುದೇ ಅವ್ರಿದ್ರೆ ಕ್ಲಾರಿಫಿಕೇಶನ್ ಕೊಡಿ. 1 ರೂಪಾಯಿ ಕೊಡ್ತಾರೆ. ಮಿನಿಟ್ ಬರ್ರಿ, ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಡಿ. ನಾ 5 ದಿನ ಆದ್ಮೇಲೆ ಕೊಡಿ, ಸಾರಿ ಕೊಡಿ. ನೀವು ಆಮೇಲೆ ಕೊಡಿ ಸರ್. ನೀವು 5 ದಿನ ಆದ್ಮೇಲೆ ಸಾರಿಗೆ ಕೊಡಿ, ಇನ್ನೊಂದಿನ ಡೇಟ್ ಫಿಕ್ಸ್ ಮಾಡ್ಸೋಣ. ಓಕೆ, ಸಭೆ ನಡೀತೈತೆ ಅಂದ್ರೆ ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ತಕ್ಷಣ ಸ್ವಲ್ಪ ವಿಷಯ ಕೊಡೋದು ರೈತ ಸ್ವಲ್ಪ ತಕ್ಷಣ ಸ್ವಲ್ಪ ಕೊಡ್ತಾರೆ. ಉಳಿಕ ಉದ್ಯೋಗ ಎಂಪ್ಲಾಯ್ಸ್ ಹತ್ತೋದ್ರೆ ಅದೇನು ಪ್ರಧಾನಮಂತ್ರಿ ಸ್ಕೀಮ್ ಅಲ್ಲಿ 75,000ರಿಂದ 2 ಲಕ್ಷ ರೂಪಾಯಿ ಪರಿಹಾರ. ಅದೊಂದು ಸ್ಕೀಮ್ ಅದು. ಉದ್ಯೋಗ ಖಾತ್ರಿ ಕೆಲಸ ಏನಾದ್ರು ಸರ್ಕಾರ ಕೊಡ್ತಾನೆ.
ಅಲ್ಲಿ ಅವ್ರ ಕಾರ್ಯ ಅಂತ್ಯಕ್ರಿಯೆ ಮಾಡೋದಾಗಿರ್ಬೋದು, ಅವರು ಏನು ಆ ಥರ ಇಮಿಡಿಯೇಟ್ ಕೊಟ್ಟಿದೆ. ಏನ್ ಮಾಡಿದ್ದಾರೆ? ಎಷ್ಟು ಕೊಟ್ಟು ಅವೆಲ್ಲ ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಕೊಟ್ಟು ಸರ್ ಇವ್ರಿಂದ ಏನು ಉತ್ತರ ಸರ್ ನೀವು ಸ್ಥಳೀಯರೇ, ನಾವು ಸ್ಥಳೀಯರೇ. ಅದೇನ್ ನಡೀತದೆ ನಮಗೂ ಗೊತ್ತಿರ್ತತಿ, ನಿಮಗೂ ಗೊತ್ತಿರ್ತದೆ. ನಮ್ಮ ಹಂಗೆ ಹೇಳಕ್ ಬರಲ್ಲ ಸರ್. ಅವ್ರ ಮನೆಗೆ 2 ಸಲ ಹೋಗಿ ಬಂದಿದ್ವಿ, ನಾವು ಅವ್ರ ಜೊತೆ ಸಂಪರ್ಕದಾಗಿದ್ವಿ, ಅಧಿಕಾರಿ ಜೊತೆ ಸಂಪರ್ಕದಾಗಿದ್ದೀವಿ. ನೀವು ಯಾಕಂದ್ರೆ ಈಗ ಮಿನಿಟ್ಸ್ ಆಗ್ತಿದಾರ ಆ ರೀತಿ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರ್ತ ಸರ್, ಗೊತ್ತಿಲ್ಲ ಅಂತ ಹೇಳಿದ್ರ ನಂಗೆ ಹೇಳಿ ಏನ್ ಸರ್ ಗೊತ್ತಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ, ನಮ್ಮವ್ರಿಗೆ ಕೊಟ್ಟಿದ್ದಾರೆ ಅಂತೀವಿ. ಅಲ್ಲ, ನೀವೇ ಸುಪ್ರೀಂ ಅಲ್ಲ ಜಿಂದಾಲ್. ನಿಮ್ ಸುಪ್ರೀಂ ಇದೆ, ಬಾಸ್ಗಳಿದ್ದಾರೆ, ನಿಮ್ ಜನರಲ್ ಮ್ಯಾನೇಜರ್ ಇದ್ದಾರೆ, ನಿಮ್ ಜಿಂದಾಲ್ ಇದ್ದಾರೆ, ಅವರೆಲ್ಲ ಇದೆ. ನಿಮ್ಗೆ ಗೊತ್ತಿರ್ಬೇಕಂತಿಲ್ಲ, ನಿಮ್ಗೆ ಗೊತ್ತಿಲ್ಲ ಸ್ಪಷ್ಟವಾಗಿ ಹೇಳ್ಬೋದು. ಹಿಂದೆ ಏನಾದ್ರು ಪರಿಹಾರ ಕೊಟ್ಟಿದ್ರೆ ಈ ತರ ಆಕ್ಸಿಡೆಂಟ್ ಆದಾಗ? ಪರಿಹಾರ ಅಂದ್ರೆ ಇದಲ್ಲ, ನಿಮ್ಮ ಈಗ ಒಂದು ಆಕ್ಸಿಡೆಂಟ್ ಅವಘಡ ಆದಾಗ ಫ್ಯಾಮಿಲಿಗೆ ಒಂದು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ, ಅದಕ್ಕೇನು ಪಾಲಿಸಿ ಮ್ಯಾಟರ್ ಮಾಡೋದು ಆತರ. ಈ ನಿಮ್ಮ ಕಂಪ್ನಿಯಲ್ಲಿ ಒಂದು ಮಾಡ್ಕೊಂಡಿರ್ತೀರಿ, ಈ ತರ ಅವಘಡ ಆದ್ಮೇಲೆ ಅವ್ರ ಫ್ಯಾಮಿಲಿಗೆ ಒಂದು ದಾರಿಗೆ ಒಂದಿಂದ ಅಮೌಂಟ್ ಇಷ್ಟು ಒಂದು ಲಂಸಮ್ ಅಮೌಂಟ್ ಆದ್ರೂ ಕೊಟ್ಟಿರ್ತೀರಿ. ಆ ತರ ಏನಾದ್ರು ಕೊಟ್ಟಿದ್ದು ಉದಾಹರಣೆ ಇದ್ರೆ ಆ ತರ ಇದಾದ್ರೂ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬೇಕು. ಈಗ ಅಲ್ಲಿ ಹೋಗಿ ಏನೋ ಹೆಲ್ತ್ ಇಶ್ಯೂಸ್ನಿಂದ ಡೆತ್ ಆಗಿಲ್ಲ, ಅದು ಬೇರೆ, ಇದು ಆಕ್ಸಿಡೆಂಟ್ ಅಲ್ಲ, ಅದಕ್ಕೆ ಏನಾದ್ರು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ವಿ. ಆದ್ಮೇಲೆ ಫ್ಯಾಕ್ಟರೀಸ್ ಆಕ್ಟ್ ಸೆಕ್ಷನ್ 92 ಅಡಿನಲ್ಲಿ CJM ಬಳ್ಳಾರಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿತು. ಸೊ ಈ ಮೊಕದ್ದಮೆ ಹೂಡಲಿಕ್ಕೆ ನಮಗೆ ಒಂದು ಲಿಮಿಟೇಷನ್ ಟೈಮ್ ಪೀರಿಯಡ್ ಅಂತ ಇದೆ. ಲಿಮಿಟೇಷನ್ ಟೈಮ್ ಪೀರಿಯಡ್ ಅಲ್ಲಿ ನಮಗೆ 90 ದಿನ ಅಂದ್ರೆ 3 ತಿಂಗಳು, 90 ದಿನ ಅಲ್ಲ 3 ತಿಂಗಳುಗಳ ಕಾಲಾವಕಾಶ ಇರುತ್ತೆ. ಬಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಮುಂದಿನ ತಿಂಗಳಲ್ಲೇ ತನಿಖೆ ಮುಗಿಸಿ CJM ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಕೇಸ್ ನಂಬರ್ ಸಹ ನಾನು ತಿಳಿಸ್ತೇನೆ. 9ನೇ ತಾರೀಕು ನಡೆದಾಗ ನಮ್ಮ ದೂರು ನಿಮ್ಮ ಹತ್ರ ಏನಂತ ಸೇಫ್ಟಿಗಳಲ್ಲಿ ಫೇಲ್ ಆಗ್ತಾ ಇರೋದು ನೀವು ಅಂದ್ರೆ ನೀವು ತನಿಖೆಯನ್ನು ಮಾಡಬೇಕಾಗುತ್ತೆ. ಅದೇ ಡಿಪಾರ್ಟ್ಮೆಂಟ್ ಆಗಿ ಯಾವ್ಯಾವ ಎಲ್ಲೆಲ್ಲಿ ಏನೇನಿದೆ ಅನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಏನಾದರೂ ಇದ್ರೆ ಅದಕ್ಕೆ ನೀವು ಐಡೆಂಟಿಫೈ ಮಾಡಿ ಹೇಳಬೇಕಾಗುತ್ತೆ. ಆ ಥರ ಏನಾದರೂ ವ್ಯವಸ್ಥೆಗಳಿದಾವ ಏನು ಜಿಂದಾಲ್ ಕರ್ಕೊಂಡು ಮಾಡಿ ಹೋಗ್ಲಿಕ್ಕೆ? ಕಂಪ್ನಿಗಳು ಒಳಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ. ಇದರಲ್ಲಿ 2 ರೀತಿಯಾದಂತಹ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ಬರೀ ಬಳ್ಳಾರಿನಲ್ಲಿ ಮಾತ್ರ ಅಲ್ಲ, ದೇಶದ ಪೂರ್ತಿ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಏನ್ ಕಂಡು ಬರುತ್ತೆ, 100 ಸೇಫ್ಟಿ ಆಕ್ಸಿಡೆಂಟ್ಸ್ ಆದಾಗ ಅದರಲ್ಲಿ ಅನ್ಸೇಫ್ ಆಕ್ಷನ್ ಸಲುವಾಗಿ ಆಗ್ತಾ ಇರೋ ಆಕ್ಸಿಡೆಂಟ್ಸ್ಗಳು ನಿಯರ್ಲಿ 90 ಆಕ್ಸಿಡೆಂಟ್ಸ್ಗಳಿದೆ. ಮಿಕ್ಕಿದ 10 ಆಕ್ಸಿಡೆಂಟ್ಸ್ಗಳು ಅನ್ಸೇಫ್ ಕಂಡೀಷನ್ ಸಲುವಾಗಿ ಆಗ್ತದೆ. ಅನ್ಸೇಫ್ ಆಕ್ಷನ್ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ತಪ್ಪಿ ನಡೆಯುವಂತ ಘಟನೆಗಳು, ಅಂತ ಘಟನೆಗಳೇ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದನ್ನ ಪ್ಲಗ್ ಮಾಡ್ಲಿಕ್ಕೆ ಆ ಒಂದು ಅಪಘಾತ ಅನ್ನೋದೊಂದು ಇವೆಂಟ್, ಅದೊಂದು ಯಾವಾಗ್ಲೂ ಒಂದ್ಸತಿ ಘಟಿಸುವಂಥದ್ದು. ಆ ಆಕ್ಷನ್ಸ್ ಗಳನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಯಾವುದೇ ಒಂದು ರೀತಿಯಾದಂತಹ ವ್ಯವಸ್ಥೆಗಳು ಬೇಕು, ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಕಂಡೀಷನ್ಸ್ ಗಳಲ್ಲಿ ಆಕ್ಸಿಡೆಂಟ್ಸ್ ಅಂತೂ ಆಲ್ಮೋಸ್ಟ್ ಆಗ್ತಾ ಇದೆ, 10% ಗಿಂತ ಕಮ್ಮಿ ಇದೆ. ಸರ್ ಈಗ ನಾವೀಗ ಇದನ್ನು ನೋಡಿದ್ರೆ ಸರ್, ಆಕ್ಸಿಡೆಂಟ್ ಸಂಬಂಧಪಟ್ಟಂತೆ 9ನೇ ತಾರೀಕು ಆಗುತ್ತೆ. ಆಕ್ಸಿಡೆಂಟ್ ಸಂಬಂಧಪಟ್ಟಂತೆ ಒಬ್ಬ ಎಂಪ್ಲಾಯಿ 1 ವರ್ಷ ಸರ್ವಿಸ್ ಇರೋದು, 21-23 ವರ್ಷದಲ್ಲಿದ್ದಾರೆ. ಯಾವುದೇ ಅಂತ ಅಪಾಯಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಕಾನೂನು ಪ್ರಕಾರ ನೋಡಿದರೆ ಅಪಾಯಕಾರಿ ಕೆಲಸಗಳಲ್ಲಿ ಸಂಬಂಧಪಟ್ಟಂತೆ ಸರ್ವಿಸ್ ಇರೋಂಥವ್ರನ್ನ ಅಲ್ಲಿ ಹಾಕಬೇಕು, ಅವರೇ ಇದು ಮಾಡಬೇಕು. ಈ 3 ಡೆತ್ಗಳು ಸಹಿತ ಈ ಮ್ಯಾನೇಜ್ಮೆಂಟ್ ಫೇವರ್ ಕಾಣ್ತದೆ ಸರ್. ಓಪನ್ ಆಗಿ ನೀವು ಎನ್ಕ್ವೈರಿ ಮುಂದೆ ಮಾಡಿ ಸರ್, ಓಪನ್ ಆಗಿ ಕಾಣ್ತದೆ. ಈ ರೀತಿ ಮ್ಯಾನೇಜ್ಮೆಂಟ್ ಎಂದು ಇದು ಸಂಬಂಧಪಟ್ಟಂತೆ ಆಗುತ್ತದೆ. FIR ಆಗುತ್ತೆ, ಪೊಲೀಸ್ FIR ನಾವು ಅಷ್ಟು ಬೆಲೆ ಕೊಡೋದು, ನಿಮ್ಮ FIRಗೆ ಹೆಚ್ಚು ಬೆಲೆ ಕೊಡ್ತೀವಿ ಸರ್. ನಮ್ಮ ಇಲಾಖೆಯಿಂದ FIR ಆಗೋದಿಲ್ಲ, ಅದಕ್ಕೆ ಇದಕ್ಕೆ ಕೋರ್ಟಿಗೆ ಏನು ಕಳಿಸ್ತಾರಲ್ಲ ಸರ್, ಅದೇ ನಾವು FIR ಚಾರ್ಜ್ ಶೀಟ್ ಅಂತ ಕಳಿಸ್ತಾರಲ್ಲ, ಅದರಲ್ಲಿ ಇಲ್ಲಿ ಸಹಿತ ಪೊಲೀಸ್ ಸ್ಟೇಷನ್ನಲ್ಲಿ ಏನು FIR ಆಗಿದೆ, ಅದರಲ್ಲಿ ಯಾವ ಹೆಸರುಗಳಿಲ್ಲ. ಈಗೇನು ಇಲ್ಲಿ ನಮ್ಮ 3 ಜನ ಹೋದ್ರು 4 ಜನ ಹೋದ್ರು ಎನ್ಕ್ವೈರಿ ಮಾಡಿದಂದ್ರೆ ಬರೀ ಸೂಪರ್ವೈಸರು ಮ್ಯಾನೇಜರು ಏನೋ ಹೆಸರುಗಳು ಬರೀತಿರುತ್ತೆ. ನಾಳೆ ಅಲ್ಲಿ ಯಾರು ಕುಂದಿಸ್ತಾರೋ ಗೊತ್ತಿಲ್ಲ, ಪೊಲೀಸ್ ಬೇರೆ ಆಗ್ತದೆ. ಬಟ್ ನಿಮ್ಮಲ್ಲಿ ಇಲ್ಲಿ ಮ್ಯಾನೇಜ್ಮೆಂಟ್ ಒಂದು ಸಂಪೂರ್ಣವಾಗಿ ಸುರಕ್ಷತೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ವಹಿಸಿ ಕಾಣ್ತೇವೆ. ಇದಕ್ಕೆ ಮುಖ್ಯವಾಗಿ ಪಾತ್ರಧಾರಿಗಳು ಯಾರು ಅಂತಂದ್ರೆ ಚೇರ್ಮನ್ ಇರ್ತಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ HRD ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ನಾವು ನಿಮಗೆ ಮನವಿ ಪತ್ರ ಕೊಟ್ಟಿದ್ದರಲ್ಲಿ ಅದನ್ನೇ ಹೇಳಿದ್ವಿ. ನೀವು ಅವ್ರನ್ನ ಯಾರಿದ್ದಾರೆ PK ಮುರುಗನ್ ಏನಿದ್ದಾರೆ ಅಧ್ಯಕ್ಷರೇ, ಆತನ ಸೇರಿಸ್ಬೇಕು ನಿಮ್ಮ ಚಾರ್ಜ್ಶೀಟ್ನಲ್ಲಿ. ಮತ್ತೆ ವಂಡೋರ್ ಅಂತ ಹೇಳಿದ್ದಾರೆ ಸಂಜಯ್ ಅವ್ರನ್ನ ಸಹಿತ ಸೇರಿಸ್ಬೇಕಂತ ನಾವು ಹೇಳಿದ್ವಿ. ಅದ್ರ ಜೊತೆಗೂ ಇನ್ನು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅವ್ರನ್ನ ತಿಳಿಸ್ಬೇಕು, ಇದನ್ನು ಸೇರಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ.
ನೀವು ನೀವೇನು ಕ್ಲಾಸಿಫಿಕೇಶನ್ಸ್ ಹೇಳಿದ್ರಿ, ಯಾವ ಕ್ಲಾಸಿಫಿಕೇಶನ್ಸ್ ಬರುತ್ತೆ? ಮೇ ಬಿ ನೀವು ಈಗ ಸ್ಪ್ಲಿಟ್ ಹೇಳೋದೇನ್ ಬೇಕಾಗಿಲ್ಲ ಎಷ್ಟು ಅಮೌಂಟ್ ಅಂತ, ಯಾವ ಕ್ಲಾಸಿಫಿಕೇಶನ್ ಬರುತ್ತೆ? ಈಗ ಅವ್ರದ್ದು ಇವು ಬೆಂಬಲ ಅಂದ್ರೆ ಅವ್ರನ್ನೆಲ್ಲ PF ಎಲ್ಲ ಕಟ್ ಮಾಡಿರ್ತೀವಿ, ಅದು ಬರೋದ್ರ ಜೊತೆ ಪರಿಹಾರ ಕೊಡ್ತೀವಿ. ಕಾಂಪನ್ಸೇಷನ್ ಈಗ ನಿಮ್ಮನ್ನು ಕೇಳಿರೋದು ಕೈಗಾರಿಕಾ ಇಲಾಖೆ ಮುಖ್ಯಸ್ಥ, ನೀವು ಉತ್ತರ ಕೊಡಬೇಕು. ಇದು ಹೆಂಗ್ ಬೇಕಾದ್ರೆ ನೀವು ಹೋಲ್ಸೇಲ್ ಮಾತಾಡ್ತಾರೆ. ಈಗ ಅವರು ಕೇಳಿದರೆ ಅವ್ರ ಶೆಡ್ಯೂಲ್ ಪ್ರಕಾರ ನೀವು ಎಷ್ಟು ಕೊಡ್ಬೇಕಂತ ಕರೆಕ್ಟಾಗಿ ಅಂದಾಜು ಹೇಳಿ ಅಷ್ಟೇ ಬೇಡ ಸರ್. ಜೆಡಿಎಫ್ ಫಾರ್ ಎಕ್ಸಾಂಪಲ್ ಜೆಡಿಎಫ್ ಅವರು ಈಗ ಯಾವುದು ಹೂನಹಳ್ಳಿ ವಿಲೇಜ್ ಅವರು ಜೆಡಿಎಫ್ ಫಾರ್ ಎಕ್ಸಾಂಪಲ್ ಜೆಡಿಎಫ್ ಅವ್ರಿಗೆ 31 ವರ್ಷ ವಯಸ್ಸು, ಹೌದಾ? ಅವರಿಗೆ ಏನ್ ಕೊಡ್ಬೋದು? ಜಸ್ಟ್ ನಾನೇ ಎಲ್ಲ ಎಕ್ಸಾಕ್ಟ್ ಅಂತ ಏನ್ ಇನ್ಸೂರೆನ್ಸ್ ಕೊಡ್ತೀರಾ, ಕಂಪ್ನಿ ಕಾಂಪನ್ಸೇಷನ್ ಕೊಡ್ತೀರಾ, ಕಂಪ್ನಿಯಿಂದ ಏನಾದ್ರು ಅವರಿಗೆ ಪರಿಹಾರ ಅಂತ ಏನಾದ್ರು ಎಂಪ್ಲಾಯ್ಮೆಂಟ್ ಕೊಡ್ತೀರಾ, ಮತ್ತೆ ಅವ್ರಿಗೆ ಬೇರೆ ಏನಾದ್ರು ಬೆನಿಫಿಟ್ಸ್ ರಿಲೀಸ್ ಮಾಡ್ತೀರಾ? ಓವರಾಲ್ ಆಗಿ ಇಷ್ಟು ದಿನ ಮಾಡಿದ್ದೇನಿದೆ ಅದ್ರ ಮೇಲೆ ಹೇಳಿ, ಸ್ಪೆಸಿಫೈಡ್ ಆಗಿ ಹೇಳಿ. ಕೊಡ್ತಾರೆ, ಅವ್ರು ಹೇಳ್ತಾರೆ, ಆ ಕಂಪ್ನಿಗಳು ಸಮ ಗೊತ್ತಿದೆ. ಬೆಂಗಳೂರಲ್ಲಿ ದೊಡ್ಡ ಕಂಪನಿಗಳೆಲ್ಲ ನಮ್ಮ CITU ಸಂಘಟನೆ ಕೆಲಸ ಮಾಡ್ತಾ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಆಲ್ ಇಂಡಿಯಾದಲ್ಲಿ ಇದೆ ನಮ್ದು, ಹೌದಾ? ಹಂಗಾಗಿ ನೀವು ಕೊಡುವಾಗ ಸ್ಪೆಸಿಫಿಕ್ ಆಗಿ ಈಗ ಸರ್ ನಾವು ಎಂಪ್ಲಾಯರು, ನೀವು ಎಂಪ್ಲಾಯರ್ ಸರ್. ನಾನು ರಿಟೈರ್ಡ್ ಆದ್ರೆ ಎಷ್ಟು ಬರ್ತಂತ ನನಗೆ ಆಗ್ತಿರ್ತದೆ, ಸತ್ರ ಎಷ್ಟು ಬರ್ತದೆ ಅಂತ ಗೊತ್ತಿರ್ತದೆ. ಅಂಥವು ಸಹಿತ ನೀವು ಹೇಳಲ್ಲ ಅಂದ್ರೆ ಹೇಳಿ ಸರ್. ಅದು ಬಿಡ್ರಿ ಸರ್. ಇಲಾಖೆಯಲ್ಲಿ ನಾವು ಲೇಬರ್ ಆಫೀಸರು ಕೇಸ್ ನಡೆಸಿ ಅದು ಅವರು ಏಜ್ ಎಷ್ಟು, ಅಕಸ್ಮಾತ್ ಅವರು ತಿಳ್ಕೊಂಡಿದ್ದಾರೆ 100%, ಆಮೇಲೆ ಲಾಸ್ಟ್ ಸ್ಯಾಲರಿ ಎಷ್ಟಿತ್ತು ಆ ಫ್ಯಾಕ್ಟರ್ ಮೇಲೆ ಒಂದು ಫಾರ್ಮುಲಾ ಇದೆ, ಫಾರ್ಮುಲಾ ಪ್ರಕಾರ ಕೊಡ್ತಿದ್ದೇವೆ. ಈಗ 2014 ನಂತರ ಅದು CJF ಕೋರ್ಟ್, ಪ್ರಿನ್ಸಿಪಲ್ ಚೀಫ್ ಜಡ್ಜ್ ಕೋರ್ಟ್ನಲ್ಲಿ ಅವ್ರ FIR ಕಾಪಿ ಮತ್ತು ಯಾರು ನಿಗದಿಸಿದಾರಲ್ಲ ಅವರು ಅಲ್ಲೇ ಇವರು ಪಾರ್ಟಿ ಮಾಡಬೇಕು, ಯಾರು ಇದಾರಲ್ಲ FIR ಮಾಡಿದಾರಲ್ಲ ಅವ್ರು ಪಾರ್ಟಿ ಮಾಡಿದರೆ ಅವ್ರ ಕಂಪಲ್ಸರಿ ಅಲ್ಲಿ ಡಿಪಾಸಿಟ್ ಮಾಡ್ತಾರೆ, ಅವ್ರ ಮುಖಾಂತರ ಅವ್ರು ಬರುತ್ತೆ. ವರ್ಕರ್ಸ್ ಟೈಮಿಂಗ್ಸ್ ಬಗ್ಗೆ ನಿರ್ಬಂಧನೇ ಇದೆ ಹಂಗಂತ ಹೇಳಿ ನಾನು ಇಲ್ಲ ಅಂತ ಹೇಳಿಲ್ಲ. ಕೇಂದ್ರ ಕಚೇರಿ ತಗೊಂಡು ಕೊಡ್ಲಿಕ್ಕಾಗತ್ತ? ನೀವು ಕೊಡೋ ಮನವಿನ ಕೇಂದ್ರ ಕಚೇರಿಗೆ ಕಳಿಸಿ ಅವರಿಂದ ನೆಕ್ಸ್ಟ್ 8 hours ಕಂಪ್ಲೇಂಟ್ ಎಲ್ಲ CITU ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಬಂದಿರಿ, ಅಧ್ಯಕ್ಷರು ಬಂದಿರಿ, ಕಾರ್ಯದರ್ಶಿಗಳು ಬಂದಿರಿ. ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಸೀನಿಯರ್ AD ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಅವರು ಬಂದಿದ್ರು, ಅವ್ರಿಗೂ ಸಹ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಇವರು ಬಂದಿದ್ದಾರೆ, ಕಾರ್ಮಿಕ ಇಲಾಖೆಯವರು ಬಂದಿದ್ದಾರೆ, ನಮ್ಮ ಕಚೇರಿ ಸಿಬ್ಬಂದಿಯವರಾಗಿರ್ಬೋದು, JSW ಎಲ್ಲ ಬಂದಿದ್ದೀರಿ. ಇಲ್ಲಿವರೆಗೂ ಏನು ಚರ್ಚೆ ಆಗಿದೆ, ಮತ್ತೆ ಮುಂದಿನ ಸಭೆಯಲ್ಲಿ ಇದೇ ಥರ ಆಗೋದು ಬೇಡ. ಏನು ಮಾಹಿತಿ ಕೇಳಿದರೆ ಮಾಹಿತಿ ಅವ್ರು ತಾವು ತಲುಪಿಸ್ಬೇಕು. 6ನೇ ತಾರೀಕು 12 ಗಂಟೆ ಎನ್ನಿಕೆಯಾಗಿದೆ. ನಾವು ಬಂದಿದ್ದಕ್ಕೆ ಇಲ್ಲಿವರೆಗೂ ತಮ್ಮ ಏನು ಅಮೂಲ್ಯವಾದ ಸಮಯವನ್ನು ವಿನಿಯೋಗ ಮಾಡಿ ಇಲ್ಲಿವರೆಗೂ ಏನು ಚರ್ಚೆ ಮಾಡಿದ್ದೀರಿ. ನಮಗೆ ಆಗಬೇಕಾಗಿ ತಾಲೂಕು ಆಡಳಿತದ ಕಳಕಳಿ ಮನವಿ ಇಷ್ಟೇ, ಜೀವಗಳು ಮತ್ತೆ ಬರೋದಿಲ್ಲ, ವಾಪಸ್ ಹೋಗಿರೋ ಜೀವಗಳು ಮುಂದಿನ ದಿನಗಳಲ್ಲಿ ಆ ಥರ ಆಗಬಾರ್ದು. ಆಗಿರೋ ಏನು ಘಟನೆ ಸಂಭವಿಸಿದೆ ಅವರ ಕುಟುಂಬಕ್ಕೆ ಏನು ಪರಿಹಾರ ಇದೆ ಆದಷ್ಟು ಬೇಗ ತಲುಪಿಸಿ ನಮಗೆ ಮಾಹಿತಿ ಕೊಡಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ರೈತರಿಗೆ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕ ಸಮಸ್ಯೆಗಳು ಅವು ಇಲ್ಲಿವರೆಗೂ ಬರಬಾರ್ದು. ನಿಮ್ಮಲ್ಲೇ ಅದನ್ನ ಬರಬಾರ್ದು ಅಂದರೆ ನೀವು ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು.